ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕರ್ನಾಟಕ TET ಎಕ್ಸಾಮಿನೇಷನ್. ಹೌದು ಸ್ನೇಹಿತರೆ, ಈಗಾಗಲೇ ನೋಡ್ತಾ ಇರ್ಬೋದು. ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಯ ಶಿಕ್ಷಕರಾಗಲು ನಿಮಗೆ TET ಎಕ್ಸಾಮನ್ನು ಕಡ್ಡಾಯವಾಗಿ ಪಾಸಾಗಿರಬೇಕು ಅಂತ ಕೂಡ ಹೇಳಿದರೆ ಅದಕ್ಕೆ ಅರ್ಜಿಗಳನ್ನು ಕೂಡ ಆಹ್ವಾನವನ್ನು ಮಾಡಲಾಗಿದೆ. ಹಾಗಾದರೆ ಆನ್ಲೈನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಹತ್ರ ಇರಬೇಕಾದಂಥ ಮೊದಲ ದಾಖಲಾತಿ ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಮೇಲೆ ನಿಮ್ಮ ಒಂದು ಫೋಟೋ, ಆಮೇಲೆ ಒಂದು ಸಿಗ್ನೇಚರು, ಆಮೇಲೆ SSLC ಮಾರ್ಕ್ಸ್ ಕಾರ್ಡ್, ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇನ್ನು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತವೆ. ನೆಕ್ಸ್ಟ್ ಏನಪ್ಪ ಅಂತಂದರೆ D.Ed ಅಥವಾ B.Ed ಮುಗಿಸಿದಂಥ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ದರೆ ನೀವು ಈ ಒಂದು TET ಎಕ್ಸಾಮ್ಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ. ಮೊದಲಿಗೆ TET ಒಂದು ವೆಬ್ಸೈಟ್ಗೆ ಹೋಗಿ ಬರಬೇಕಾಗತ್ತೆ. ಇದರ ಒಂದು ನೇರವಾದಂಥ ಒಂದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ನೇರವಾಗಿ ಓಪನ್ ಮಾಡೋದ್ರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಏನಪ್ಪ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ TET 2025 ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಲಾಗಿನ್ ಪೇಜ್ಗೆ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಮೊದಲ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದರೆ ನೀವು ಯೂಸರ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ನೀವು ಯೂಸರ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಹೆಸರನ್ನು ಹಾಕಬೇಕಾಗುತ್ತೆ. ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಆ ರೀತಿ ನೇಮನ್ನು ಹಾಕೊಳ್ಳಿ. ನೆಕ್ಸ್ಟ್ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ಆಮೇಲೆ ಕನ್ಫರ್ಮ್ ಆಧಾರ್ ಕಾರ್ಡ್ ನಂಬರ್ 2 ಸಲ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಆಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮೊಂದು ಇಮೇಲ್ ID ಕೂಡ ಹಾಕಬೇಕಾಗುತ್ತೆ. ಅದಾದ ನಂತರ ಯೂಸರ್ ನೇಮ್ ನಿಮ್ಮೊಂದು ಯೂಸರ್ ನೇಮನ್ನು ಕೊಟ್ಕೊಳ್ಳಿ ಇಲ್ಲಿ. ಆಮೇಲೆ ಪಾಸ್ವರ್ಡ್ ಕೂಡ ಹಾಕಬೇಕಾಗುತ್ತೆ. ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಏನಪ್ಪ ಅಂತಾರೆ ಇಲ್ಲಿ ನೆನಪಿಟ್ಕೊಳ್ಳುವುದು ತುಂಬ ಅವಶ್ಯಕವಾಗಿರುತ್ತೆ. ಅದಾದಮೇಲೆ ರಿಜಿಸ್ಟ್ರೇಷನ್ ಅಂತ ನೋಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಾದಮೇಲೆ ತಿರ್ಗಿ ಏನಪ್ಪ ಅಂತಂದರೆ ಲಾಗಿನ್ ಪೇಜ್ಗೆ ಬರಬೇಕಾಗತ್ತೆ. ಲಾಗಿನ್ ಪೇಜಲ್ಲಿ ನಿಮ್ಮೊಂದು ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಕೂಡ ಬಂದಿರುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಆಮೇಲೆ ನಿಮ್ಮೊಂದು ಎಜುಕೇಷನ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಬರುತ್ತೆ, ಅದನ್ನು ಕೂಡ ಫಿಲಪ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡಿಕ್ಲರೇಷನ್ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿದೆಯಾ ಅಲ್ಲವ ಅಂತ ಅಪ್ಲಿಕೇಶನ್. ಡಿಕ್ಲರೇಷನ್ ಕೊಟ್ಟಾದಮೇಲೆ ನೀವು ಪೇಮೆಂಟ್ ಮಾಡೋದಿರುತ್ತೆ. ಪೇಮೆಂಟನ್ನು ಮಾಡಿದ ನಂತರ ಇಲ್ಲಿ ಅಕ್ಲಾನ್ಮೆಂಟ್ ಅಥವಾ ಪ್ರಿಂಟನ್ನು ತಗೋಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಮೊದಲಿಗೆ ನೇಮ್ ಅಂತ ಬರುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮೊಂದು ನೇಮ್ ಪೇಚ್ ಆಗುತ್ತೆ. ಆಮೇಲೆ ಜೆಂಡರ್ ಅಂದರೆ ಜೆಂಡರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ, ಮೇಲ್ ಅಥವಾ ಫೀಮೇಲ್ ಅನ್ನೋದನ್ನು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಫಾದರ್ ನೇಮ್ ಅಂತ ಕೇಳುತ್ತೆ. ಆಮೇಲೆ ನಿಮ್ಮೊಂದು ತಂದೆ ಹೆಸರನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ತಾಯಿ ಹೆಸರನ್ನು ಕೂಡ ಹಾಕಬೇಕಾಗುತ್ತೆ. ಆಮೇಲೆ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ರಿಲಿಜನ್ ಅಂತ ಕೇಳಿದರೆ ನಿಮ್ಮ ಒಂದು ಕಾಸ್ಟ್ ಧರ್ಮ ಯಾವುದು ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ. ಓಕೆ, ಧರ್ಮ ಆದಮೇಲೆ ಇಲ್ಲಿ ಕ್ಯಾಟಗರಿ ಅಂತ ಕೇಳಿದರೆ ನಿಮ್ಮದೊಂದು ಕಾಸ್ಟ್ ಯಾವುದು ಬರುತ್ತೆ, SC ಅಥವಾ 2A ಅಂತ ಕೇಳಿದರೆ ಹಾಕಬೇಕಾಗುತ್ತೆ. ಆಮೇಲೆ ಕಾಸ್ಟ್ ಸಬ್ ಕಾಸ್ಟ್ ಹಾಕೋಬೇಕಾಗುತ್ತೆ. ನಿಮ್ಮ ಒಂದು ಜಾತಿ ಯಾವುದು ಬರುತ್ತೆ ಅನ್ನೋದನ್ನು ಕೂಡ ಹಾಕಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಇನ್ನು ನಿಮ್ಮೊಂದು ಸ್ಟೇಟ್ ಅಂದರೆ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಡಿಸ್ಟಿಕ್ ಯಾವುದು ಬರುತ್ತೆ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ಪಿನ್ ಕೋಡ್ ಹಾಕಿದ್ಮೇಲೆ ಫಿಸಿಕಲಿ ಚಾಲೆಂಜ್ಡ್ ನೀವೇನಾದರೂ ಹ್ಯಾಂಡಿಕ್ಯಾಪ್ ಇದ್ರ ಅಂತ ಕೇಳಿದರೆ ಎಸ್ ಇದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಹಾಕ್ಕೊಳ್ಳಿ. ನಾರ್ಮಲ್ ಇದ್ದವರು ನೋ ಅಂತ ಹಾಕಬೇಕಾಗುತ್ತೆ. ಆಮೇಲೆ ಎಂಪ್ಲಾಯ್ಡ್ ಆ್ಯಸ್ ಎ ಗೌರ್ಮೆಂಟ್ ಟೀಚರ್, ನೀವೇನಾದರೂ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದೀರಾ ಅಂತ ಕೇಳುತ್ತೆ. ಅಲ್ಲಿ ಏನಾದರೂ ಟೀಚಿಂಗ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಇದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಪ್ಪ ಅಂತಾರೆ ನೋ ಅಂತ ಹಾಕೋಬೇಕಾಗುತ್ತೆ. ಎಸ್ ಅಂತ ಹಾಕಿದರೆ ಇಲ್ಲಿ ನಿಮ್ಮೊಂದು ಸ್ಕೂಲ್ ನೇಮನ್ನು ಕೂಡ ಕೇಳುತ್ತೆ. ಸ್ಕೂಲ್ ನೇಮ್ ಹಾಕಿಬಿಟ್ಟು ಇಲ್ಲಿ ಸೇವ್ ಅಂತ ಮಾಡಬೇಕಾಗುತ್ತೆ. ಸೇವ್ ಮಾಡಿದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಬಗ್ಗೆ ಕೇಳುತ್ತೆ. ಅಂದರೆ ಪರ್ಸನಲ್ ಡೀಟೇಲ್ಸ್ ಮುಗಿತು, ಇನ್ನು ಎಜುಕೇಷನ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು SSLC ಆಮೇಲೆ PUC ಡಿಗ್ರಿ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ. ಇಲ್ಲಿ ಏನಪ್ಪ ಅಂತಂದರೆ SSLC ಚೆಕ್ ಬಾಕ್ಸ್ ಮಾಡಬೇಕಾಗತ್ತೆ. ಚೆಕ್ ಬಾಕ್ಸ್ ಮಾಡಿದ ತಕ್ಷಣ ನಿಮ್ಮ ಒಂದು SSLCನ ಪಾಸ್ ಮಾಡಿದ ವರ್ಷ ಅಂತ ಕೇಳಿದ್ದಾರೆ. ಆಮೇಲೆ 10th ಮಾರ್ಕ್ಸ್ ಕಾರ್ಡ್ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಅದಾದಮೇಲೆ ಬೋರ್ಡ್ ಯಾವ್ದು ಬರುತ್ತೆ ನಿಮ್ಮೊಂದು SSLCಯ ಬೋರ್ಡನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಲ್ಲಿ. ಆಮೇಲೆ ಪರ್ಸೆಂಟೇಜ್ ಅಂತ ಕೇಳಿದರೆ ಪರ್ಸೆಂಟೇಜನ್ನು ಕೂಡ ಹಾಕಬೇಕಾಗುತ್ತೆ. ಅದಾದಮೇಲೆ PUC ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಸೇಮ್ ಇರುತ್ತೆ, ಪಾಸಿಂಗ್ ಇಯರು, ರಿಜಿಸ್ಟ್ರೇಷನ್ ನಂಬರು, ಯೂನಿವರ್ಸಿಟಿ ನೇಮು, ಆಮೇಲೆ ಮಾರ್ಕ್ಸ್ ಕಾರ್ಡ್ ಅಂದರೆ ಪರ್ಸೆಂಟೇಜು, ಆಮೇಲೆ ಡಿಗ್ರಿ ಕೂಡ
ಮಾಡಿದರೆ ಇಲ್ಲಿ ಕೂಡ ಹಾಕಬೇಕಾಗತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಇಯರ್ ಆಫ್ ಅಡ್ಮಿಷನ್ನ ಡೇಟನ್ನು ಕೂಡ ಕೇಳಿದ್ದಾರೆ. ಆಮೇಲೆ ಪಾಸಿಂಗ್ ಇಯರು, ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಯೂನಿವರ್ಸಿಟಿ ಬೋರ್ಡ್, ಏನು ಡಿಗ್ರಿ ಅಂತ ಕೇಳಿದ್ದಾರೆ. ಡಿಗ್ರಿಯಲ್ಲಿ ಏನಪ್ಪ ಅಂತಂದರೆ BA BBA ಹೀಗೆ ಯಾವ ಕೋರ್ಸ್ ಮಾಡಿದ್ರೆ ಅಂತ ಕೂಡ ಕೇಳಿರ್ತಾರೆ. ಅದನ್ನು ಕೂಡ ಹಾಕಬೇಕಾಗತ್ತೆ. ಇದಾದಮೇಲೆ ಸೇವ್ ಅಂತೇಳಿ ಮಾಡ್ಕೋಬೇಕಾಗತ್ತೆ. ಸೇವ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಏನಪ್ಪ ಅಂತಂದರೆ ಎಜುಕೇಷನ್ ಬಗ್ಗೆ ಮಾಹಿತಿ ಇಲ್ಲಿ ಇರುತ್ತೆ. 2 ಇಯರ್ಸ್ ಡಿಪ್ಲೊಮಾ ಏನಾದರೂ ಪಾಸ್ ಮಾಡಿದರೆ ಈ ಒಂದು ಚೆಕ್ ಬಾಕ್ಸ್ ಮಾಡಬೇಕಾಗತ್ತೆ ಮೊದಲನೇದಾಗಿ. ಆಮೇಲೆ 2 ಇಯರ್ಸ್ನ ಒಂದು ಡಿಪ್ಲೊಮಾ ಎಜುಕೇಷನ್ನ ಕಂಪ್ಲೀಟ್ ಮಾಡಿದರೆ ಅದನ್ನು ಕೂಡ ಅಂದರೆ ಸ್ಪೆಷಲ್ ಎಜುಕೇಷನ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವೇನಾದರೂ 2 ವರ್ಷದ TCH ಕೋರ್ಸ್ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು 2 ಇಯರ್ಸ್ ಅಥವಾ 2 ಇಯರ್ಸ್ ಬ್ಯಾಚುಲರ್ ಇನ್ ಎಜುಕೇಷನ್ ಅಂತ ಕೇಳಿದರೆ B.Ed ಕಂಪ್ಲೀಟ್ ಮಾಡಿದರೆ 2 ವರ್ಷದ್ದು ಈ ಒಂದು ಚೆಕ್ ಬಾಕ್ಸ್ ಮಾಡಬೇಕಾಗತ್ತೆ. ಅಥವಾ ನೀವೇನಾದರೂ B.Ed ಸ್ಪೆಷಲ್ ಎಜುಕೇಷನ್ ಆಗಿ ತೊಗೊಂಡಿದ್ರೆ ಈ ಒಂದು ಚೆಕ್ ಬಾಕ್ಸ್ ಮಾಡಬೇಕಾಗತ್ತೆ. ನೀವೇನಾದರೂ 4 ವರ್ಷದ ಒಂದು ಬ್ಯಾಚುಲರ್ ಎಲಿಮೆಂಟ್ರಿ ಎಜುಕೇಷನ್ ತೊಗೊಂಡಿದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಕೋರ್ಸ್ ಯಾವುದೇ ಅನ್ನೋದನ್ನು ಇಲ್ಲಿ ಚೆಕ್ ಬಾಕ್ಸ್ ಮಾಡಬೇಕಾಗತ್ತೆ. ಚೆಕ್ ಬಾಕ್ಸ್ ಮಾಡಿದಾದ್ಮೇಲೆ ಇಲ್ಲಿ ಡೀಟೇಲ್ಸನ್ನು ಕೇಳುತ್ತೆ. ಪಾಸ್ಡ ಅಥವಾ ಇನ್ನೂ ಓದ್ತಾ ಇದ್ರ ಅಂತ ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ಪಾಸ್ಡ್ ಇದ್ದರೆ ಪಾಸ್ಡ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಆಮೇಲೆ ಸ್ಟೇಟನ್ನು ಕೇಳುತ್ತೆ. ನಿಮ್ಮೊಂದು ಕರ್ನಾಟಕ, ನೀವು ಯಾವ ಒಂದು ಸ್ಟೇಟಲ್ಲಿ ವ್ಯಾಸಂಗ ಮಾಡಿದ್ರೆ ಅನ್ನೋದನ್ನು ಕೂಡ ಹಾಕಬೇಕಾಗುತ್ತೆ. ಇನ್ಸ್ಟಿಟ್ಯೂಟ್ ಟೈಪ್ ಅಂದರೆ ಇಲ್ಲಿ ನಿಮ್ಮ ಒಂದು ವ್ಯಾಸಂಗ ಮಾಡಿದಂಥ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದೀರಾ ಅಥವಾ ಪ್ರೈವೇಟ್ ಅನ್ನೋದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕಾಲೇಜಿನ ಯೂನಿವರ್ಸಿಟಿ ಒಂದು ನೇಮನ್ನು ಕೂಡ ಹಾಕೋಬೇಕಾಗತ್ತೆ. ಅದಾದಮೇಲೆ ಏನಪ್ಪ ಅಂತಾರೆ ಇಯರ್ ಆಫ್ ಅಡ್ಮಿಷನ್ ಯಾವ ಒಂದು ವರ್ಷದಲ್ಲಿ ಮಾಡಿದ್ರಂತ, ಆಮೇಲೆ ಇಯರ್ ಆಫ್ ಪಾಸಿಂಗ್ ಯಾವ ವರ್ಷದಲ್ಲಿ ಪಾಸ್ ಆಗಿದ್ರೆ ಅನ್ನೋದು ಕೂಡ ಹಾಕಬೇಕಾಗತ್ತೆ. ಆಮೇಲೆ ಟೋಟಲ್ ಆಗಿ ಪರ್ಸೆಂಟೇಜ್ ಎಷ್ಟು ತೊಗೊಂಡ್ರೆ ಅನ್ನೋದು ಕೂಡ ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಓಕೆ, ಇಷ್ಟಾದಮೇಲೆ ಸೇವ್ ಅಂತ ಮಾಡಬೇಕಾಗತ್ತೆ. ಸೇವ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತೇಳಿ ಬರುತ್ತೆ. ಅದರ ಮೇಲೆ ಭರ್ತಿ ಮಾಡಬೇಕಾಗತ್ತೆ. ಇಲ್ಲಿ ಕೇಳಿದ್ರೆ ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿ ಟೆಸ್ಟಲ್ಲಿ ಇನ್ ವಿಚ್ ಡಿಸ್ಟ್ರಿಕ್ಟ್ ಟು ಯು ವಿಶ್ ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಎಕ್ಸಾಮಿನೇಷನ್ ಅಂತ ಕೇಳಿದರೆ ಯಾವ ಒಂದು ಡಿಸ್ಟಿಕಲ್ಲಿ ಎಕ್ಸಾಮಿನೇಷನ್ ಬರೋದಕ್ಕೆ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಕೇಳಿದರೆ ನೀವು ಯಾವ ಒಂದು ಡಿಸ್ಟಿಕಲ್ಲಿ ಎಕ್ಸಾಮ್ ತೊಗೋಬೇಕಂತಿದ್ರೆ ಅನ್ನೋದನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅಪೇರಿಂಗ್ ಆಫ್ ಪೇಪರ್ 1 ಪೇಪರ್ 2 ಅಂತ ಕೇಳಿದರೆ ಬಾತ್ ಪೇಪರ್ 1 ಮತ್ತು ಪೇಪರ್ 2 ಅಂತ ಕೇಳಿದರೆ ಇಲ್ಲಿ ಸಬ್ಜೆಕ್ಟನ್ನ ಕ್ಲಾಸ್ 5ರಿಂದ 6 ತೊಗೋತೀರಾ ಅಥವಾ 6ರಿಂದ 8ನೇ ತರಗತಿಯ ಒಂದು ಪೇಪರನ್ನು ತೊಗೋತೀರಾ ಅಂತ ಕೇಳಿದ್ದಾರೆ. ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಷ್ಟಾದಮೇಲೆ ಇಲ್ಲಿ ಸೇವ್ ಅಂತೇಳಿ ಮಾಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಓಕೆ, ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಡಿಕ್ಲರೇಷನ್ ಅಂತ ಇರುತ್ತೆ. ಆ ಒಂದು ಡಿಕ್ಲರೇಷನ್ನ ಭರ್ತಿ ಮಾಡಬೇಕಾಗತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಪೇಮೆಂಟ್ ಮಾಡಿಬಿಟ್ಟು ಇಲ್ಲಿ ಪ್ರಿಂಟ್ಔಟನ್ನು ತೊಗೊಂಡ್ಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ಈ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ನೀವೇನಾದರೂ ಜಾಯ್ನಿಂಗ್ ಆಗಿರಲಿಲ್ಲ ಅಂದ್ರೆ ಕೂಡ ಜಾಯ್ನಿಂಗ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.